ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಬ್ರಾಕ್ ಲೆಸ್ನರ್ ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಚರ್ಚೆನೆ ಎಲ್ಲಾ ಕಡೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಒಂದು ರ್ಯಾಂಡಮ್ ಮಂಡೇ ನೈಟ್ರೋ ಎಪಿಸೋಡ್ ಅಲ್ಲಿ ನೋಡೋದಕ್ಕೆ ಸಿಕ್ತು. ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆಗ್ತಾರೆ. ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೆ ಕರ್ಕೊಂಡು ಬರ್ತಾರೆ. ಸಮ್ಮರ್ ಸ್ಲಾಮ್ ಅಲ್ಲಿ ಅವರು ಗಂತರ್ ಅವರ ವಿರುದ್ಧ ಅಫಿಷಿಯಲ್ ಆಗಿ ರಿಟೈರ್ಡ್ ಆಗ್ತಾರೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಒಂದು ರ್ಯಾಂಡಮ್ ಮಂಡೇ ನೈಟ್ರೋ ಎಪಿಸೋಡ್ಗೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಬಂದಾದ್ಮೇಲೆ ಅನ್ನಿಸ್ತಾ ಇರೋದೇನಪ್ಪಾ ಅಂದ್ರೆ ನಿಜವಾಗ್ಲೂ ಈ ವ್ಯಕ್ತಿ ಸಮ್ಮರ್ ಸ್ಲಾಮ್ ಅಲ್ಲೂ ಕೂಡ ರಿಟೈರ್ಡ್ ಆಗೋದಿಲ್ಲ ಅಂತ. ಎಸ್ ಗೈಸ್, ರಸಲ್ ಮೀನಿಯಾದಲ್ಲಿ ಆಗಾದ್ರೆ ಮಾಡಿದ್ದೆಲ್ಲದು ಕೂಡ ನಾಟಕನ. ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ವಿಚಾರದಲ್ಲಿ ಒಂದು ಶಾಕ್ ನ ಪುಲ್ ಮಾಡೋದಕ್ಕೆ ಒಂದು ಫೇಕ್ ರಿಟೈರ್ಮೆಂಟ್ ಆಂಗಲ್ ನ ರಸಲ್ ಮೀನಿಯಾದಲ್ಲಿ ತೋರಿಸಿದ್ರ ಅಂತ ನೀವೇನಾದ್ರೂ ಕೇಳಿದ್ರೆ ಇಲ್ಲ ಗೈಸ್, ಒರಿಜಿನಲ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಅಲ್ಲಿ ಏನ್ ರಿಯಾಕ್ಷನ್ ನ ಕೊಟ್ರೋ ಅದೆಲ್ಲವೂ ಕೂಡ ಜೆನ್ಯೂನ್ ಆಗಿತ್ತು. ಇವನ್ ನಮ್ಮ ಪಾಲ್ ಹಿಮನ್ ಅವರು ಕೂಡ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ನನಗೂ ಕೂಡ ಗೊತ್ತಿರಲಿಲ್ಲ ಬ್ರಾಕ್ ಲೆಸ್ನರ್ ಅವರು ಆ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ. ಅಂಡ್ ಆ ಒಂದು ಟೈಮ್ ಅಲ್ಲಿ ನನಗೂ ಕೂಡ ಏನ್ ಮಾಡೋದಕ್ಕೆ ಗೊತ್ತಾಗ್ದಲ್ಲ, ನನ್ನ ಕಣ್ಣಿಂದನೂ ಕೂಡ ಕಣ್ಣೀರ್ ಬಂತು ಅಂತ ನಮ್ಮ ಪಾಲ್ ಹಿಮನ್ ಅವರು ತಿಳಿಸ್ತಾರೆ. ಇವನ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಕ್ಸ್ ಸೈನ್ ನ ಪರ್ಫಾರ್ಮ್ ಮಾಡಿ ಆ ರೀತಿ ರಿಯಾಕ್ಷನ್ ನ ಕೊಡ್ತಾರೆ ಅಂತಾನೆ ಹೇಳ್ಬೇಕು. ಸೊ ಬ್ರಾಕ್ ಲೆಸ್ನರ್ ಅವರ ಪ್ರಕಾರ ಸಾಕು ಗುರು, ರಸಲ್ ಮೀನಿಯಾದಲ್ಲಿ ನಾನು ನನ್ನ ಕರಿಯರ್ ನ ಎಂಡ್ ಮಾಡ್ಕೋತೀನಿ ಅಂತ ನಮ್ಮ ಬ್ರಾಕ್ ಲೆಸ್ನರ್ ಅವರು ಎಲ್ಲರಿಗೂ ಕೂಡ ತಿಳಿಸಿ ಹೋಗಿದ್ರು. ಅದಾದ್ಮೇಲೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದು ಅಂತ ಹೇಳ್ಬೇಕು. ಒರಿಜಿನಲ್ ಆಗಿ ಡಬ್ಲ್ಯೂ ಅವರು ರಸಲ್ ಮೀನಿಯಾ ಮುಗಿದ ಮೇಲೂ ಕೂಡ ಒಬಾಫೆಮಿಯಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಫ್ಯೂಡ್ ನ ಕಂಟಿನ್ಯೂ ಮಾಡಬೇಕು ಅಂತ ಪ್ಲಾನ್ ನ ಮಾಡ್ಕೊಂಡಿದ್ರು. ಅಕಸ್ಮಾತ್ ಬ್ರಾಕ್ ಲೆಸ್ನರ್ ಅವರ ಆಂಗಲ್ ನಮಗೆ ರಸಲ್ ಮೀನಿಯಾದಲ್ಲಿ ಆ ರೀತಿ ನೋಡೋದಕ್ಕೆ ಸಿಗ್ಲಿಲ್ಲ ಅಂದಿದ್ರೆ ಒಬಾಫೆಮಿಯಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಇಷ್ಟೊತ್ತಿಗಾಗಲೇ ಫ್ಯೂಡ್ ಸ್ಟಾರ್ಟ್ ಆಗಿ ತುಂಬಾ ದಿನ ಆಗ್ಬೇಕಾಗಿತ್ತು. ಬಟ್ ಡಬ್ಲ್ಯೂ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಬ್ರಾಕ್ ಲೆಸ್ನರ್ ಅವರು ರಸಲ್ ಮೀನಿಯಾದಲ್ಲಿ ಹೊರಟೋಗ್ತಾರೆ ಅಂತ. ಅಂಡ್ ಅದರಿಂದ ಅವರು ಒಬಾಫೆಮಿ ಅವರ ಪ್ಲಾನ್ಸ್ ಗಳಲ್ಲೂ ಕೂಡ ಚೇಂಜ್ ಮಾಡಿ ಈ ಒಂದು ಓಪನ್ ಚಾಲೆಂಜ್ ಅನ್ನೋದನ್ನ ಸಡನ್ ಆಗಿ ತಗೊಂಡು ಬರ್ತಾರೆ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಒಬಾಫೆಮಿ ಅವರ ವಿಚಾರದಲ್ಲೂ ಕೂಡ ಏನ್ ಮಾಡಬೇಕು ಅಂತ ಡಬ್ಲ್ಯೂ ಅವರಿಗೆ ಗೊತ್ತಾಗೋದಿಲ್ಲ. ಅಂಡ್ ಫೈನಲಿ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅಂಡ್ ಈಗ ನಮಗೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ 100% ಇವರ ನಡುವೆ ಟೋಟಲ್ ಆಗಿ 3 ಮ್ಯಾಚ್ ನ ಡಬ್ಲ್ಯೂ ಅವರು ಮಾಡ್ತಾರೆ ಅಂತ ಅನ್ಕೋತೀನಿ. ರಸಲ್ ಮೀನಿಯಾದಲ್ಲಿ ಈಗಾಗಲೇ ಒಂದು ಮ್ಯಾಚ್ ಆಗಿದೆ. ಅಂಡ್ ಕ್ಲಾಶ್ ಇನ್ ಇಟಲಿಯಲ್ಲಿ 2ನೇ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಪ್ರಾಬಬ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೂ ಕೂಡ ನಮಗೆ ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ 2 ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಯಾವ ಫ್ಯೂಡ್ ನು ಕೂಡ ಎಂಡ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಸೊ 3 ಮ್ಯಾಚ್ ನ ಡಬ್ಲ್ಯೂ ಅವರು ಈ ಒಂದು ಫ್ಯೂಡ್ ಅಲ್ಲಿ ಪ್ಲಾಂಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಇನ್ನ ಇಂಟರ್ನೆಟ್ ಅಲ್ಲಿ ರೂಮರ್ಸ್ ಬರ್ತಿರೋದೇನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಬಹಳಷ್ಟು ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡಿದ್ರಲ್ಲ, 25ಕ್ಕೂ ಜಾಸ್ತಿ ಸೂಪರ್ ಸ್ಟಾರ್ಸ್ ಗಳನ್ನ TKO ಅವರು ತೆಗ್ದಾಕಿದ್ರಲ್ಲ, ಆ ತೆಗ್ದಾಕೋದಕ್ಕೆ ರೀಸನ್ ನಮ್ಮ ಬ್ರಾಕ್ ಲೆಸ್ನರ್ ಅವರು. ಸೊ ಅಲ್ಲಿ TKO ಅವರು ದುಡ್ಡು ಉಳಿಸಿ ಇಲ್ಲಿ ಬ್ರಾಕ್ ಲೆಸ್ನರ್ ಅವರಿಗೆ ಜಾಸ್ತಿ ದುಡ್ಡನ್ನ ಕೊಟ್ಟು ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಏನೋ ಹೆಂಗೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಡಬ್ಲ್ಯೂ ಹಾಗೆ TKO ಅವರು ಜಾಸ್ತಿ ಅಮೌಂಟ್ ನ ನಮ್ಮ ಬ್ರಾಕ್ ಲೆಸ್ನರ್ ಅವರಿಗೆ ಆಫರ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮತ್ತೊಮ್ಮೆ ಕರ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಇಲ್ಲ ಅಂದ್ರೆ ನಿಜವಾಗ್ಲೂ ಒಂದ್ ರೀತಿ ಬೋರಿಂಗ್ ಆಗ್ತಾ ಇರುತ್ತೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಅವರು ಬಂದ್ರೇನೆ ಆ ಒಂದು ಶಾಕಿಂಗ್ ಎಲಿಮೆಂಟ್ ನ ಡಬ್ಲ್ಯೂ ಅವರು ತಗೊಂಡು ಬರೋದಕ್ಕೆ ಸಾಧ್ಯ. ಅಂಡ್ ಇನ್ನ ಸ್ವಲ್ಪ ರೂಮರ್ಸ್ ಬರ್ತಿರೋದೇನಪ್ಪಾ ಅಂದ್ರೆ ಕ್ಲಾಶ್ ಇನ್ ಇಟಲಿಯಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗ್ತಾರೆ. ಅದಾದ್ಮೇಲೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಮತ್ತೊಮ್ಮೆ ನಮ್ಮ ಒಬಾಫೆಮಿ ಅವರು ವಿನ್ ಆಗ್ತಾರೆ. ಅದಾದ್ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಗಂತರ್ ಅವರ ವಿರುದ್ಧ ಸೋತು ರಿಟೈರ್ಡ್ ಆಗ್ತಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಬಟ್ ಬ್ರಾಕ್ ಲೆಸ್ನರ್ ಅವರಿಗೆ ಡಬ್ಲ್ಯೂ ಅವರು ಜಾಸ್ತಿ ಅಮೌಂಟ್ ಏನಾದ್ರೂ ಆಫರ್ ಮಾಡಿ ಕನ್ವಿನ್ಸ್ ಮಾಡಿದ್ರೆ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾ ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇದೆಯಲ್ಲ, ಅಲ್ಲಿ ತನಕನೂ ಕೂಡ ನಮಗೆ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಗಬಹುದು. ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡಿದ್ರೆ ನನಗಂತೂ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟೈರ್ಡ್ ಆಗ್ತಾರೆ ಅಂತ ಅನ್ಸೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನನಗೆ ಆ ಒಂದು ಫೀಲ್ ಬರ್ತಾ ಇದೆ. ಪ್ರಾಬಬ್ಲಿ ರಸಲ್ ಮೇನಿಯಾ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟೈರ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಬೇಸಿಕಲಿ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಡ್ ಆಗ್ತಾರೆ ಅಂತ ನನಗೆ ಫೀಲೇ ಬರ್ತಾ ಇಲ್ಲ ಗುರು. ಆ ವ್ಯಕ್ತಿಗೆ ಅದು ಅಗತ್ಯಕತೆನೇ ಇಲ್ಲ. ಯಾವಾಗಲಾದ್ರೂ ಡಬ್ಲ್ಯೂ ಅವರು ಕರೆದಾಗ ಬಂದು ಒಂದು ಸ್ಟೋರಿ ಲೈನ್ ಅಲ್ಲಿ ಒಂದು ಮ್ಯಾಚ್ ನ ಕೊಟ್ಟು ಹೋಗಬಹುದು. ಯಾವ ರೀತಿ ನಮ್ಮ ರಾಕ್ ಅವರು ರಿಟೈರ್ಡ್ ಆಗಿಲ್ವೋ ಅದೇ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇದ್ರೆ ಚೆನ್ನಾಗಿರುತ್ತೆ. ಆ ಒಂದು ಶಾಕಿಂಗ್ ಎಲಿಮೆಂಟ್ ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ ಡಬ್ಲ್ಯೂ ಕಂಪನಿಯಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಓವರ್ ಆಲ್ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇದ್ರ ಬಗ್ಗೆ ನಮ್ಮ ಪಾಲ್ ಹಿಮನ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ಒಂದು ಟ್ವೀಟ್ ನ ಮಾಡ್ತಾರೆ, ಹೋ ಡಿಡ್ ಐ ಫರ್ಗಾಟ್ ಟು ಮೆನ್ಷನ್ ದಟ್ ಬ್ರಾಕ್ ಲೆಸ್ನರ್ ಡಿಸೈಡ್ ಟು ಡೂ ಸಮಥಿಂಗ್ ಅಬೌಟ್ ಒಬಾಫೆಮಿ, ಮೈ ಅಪೋಲೋಜೈಸ್, ಇಟ್ ಮಸ್ಟ್ ಹ್ಯಾವ್ ಸ್ಲಿಪ್ಡ್ ಮೈ ಮೈಂಡ್ ಅಂತ ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾರೆ, ಓ ನನಗೆ ಮರ್ತೋಯ್ತು, ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ವಿಚಾರದಲ್ಲಿ ಏನೋ ಒಂದನ್ನ ಮಾಡೋದಕ್ಕೆ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದನ್ನ ನಾನು ಹೇಳೋದನ್ನ ಮರ್ತೆ ಸಾರಿ ಅಂತ ತನ್ನಲ್ಲಿ ತಾನು ನಮ್ಮ ಪಾಲ್ ಹಿಮನ್ ಅವರು ಸಾರಿನ ಕೇಳ್ಕೊತಾ ಇದ್ದಾರೆ.
ಇದ್ದಾರೆ. ಏನೇ ಆಗಲಿ ಗಾಯ್ಸ್, ಬೀಸ್ಟ್ ಬ್ರಾಕ್ ಲೆಸ್ನರ್ ಇಸ್ ಬ್ಯಾಕ್. ಅಂಡ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾ ಫೇಮಿ ಅವರ ನಡುವೆ ಈಗ ನಮಗೆ ಇನ್ನ 2 ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಕ್ಲಾಶ್ ಇನ್ ಇಟಲಿಯಲ್ಲಿ ಒಂದು ಮ್ಯಾಚ್ ಆದ್ರೆ ಪ್ರಾಬಬ್ಲಿ ನೈಟ್ ಆಫ್ ಚಾಂಪಿಯನ್ ಸೌದಿ ಅರೇಬಿಯಾದಲ್ಲಿ ಇನ್ನ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ಕ್ಲಾಶ್ ಇನ್ ಇಟಲಿಯಲ್ಲಿ 100% ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ಅಂಡ್ ಬ್ರಾಕ್ ಲೆಸ್ನರ್ ಅವರ ಚಡ್ಡಿ ನೆನ್ನೆನೂ ಹೊರದೋಯ್ತು, ಅದನ್ನ ಯಾರಾದ್ರೂ ನೋಟಿಸ್ ಮಾಡಿದ್ರ? ನಾನು ನೋಟಿಸ್ ಮಾಡಿದೆ. ಬ್ರಾಕ್ ಲೆಸ್ನರ್ ಅವರು ಯಾವಾಗ ಕೆಳಗಡೆ ಕೂತ್ಕೊಂಡು ಕ್ರೀಪಿಯಾಗಿ ನಗಾಡಿದ್ರು ಆಗ್ಲೇ ಗೊತ್ತಾಯ್ತು ಪಕ್ಕ ಮತ್ತೊಮ್ಮೆ ಪ್ಯಾಂಟ್ ನ ಹರ್ಕೊಂಡಿರ್ತಾರೆ ಅಂತ. ಏನೇ ಆಗ್ಲಿ, ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ತನ್ನ ಕ್ಯಾರೆಕ್ಟರ್ ನ ಬಿಟ್ಕೊಡ್ಲಿಲ್ಲ, ಹಂಗೆ ಸೀರಿಯಸ್ ಆಗಿ ಎದ್ದು ಹೋದ್ರು ಅಂತಾನೆ ಹೇಳ್ಬೇಕು. ನಿಮ್ಗೆ ಅನ್ಸುತ್ತೆ? ನಿಮಗೆ ಎಷ್ಟು ಶಾಕ್ ಆಯ್ತು ಬ್ರಾಕ್ ಲೆಸ್ನರ್ ಅವ್ರನ್ನ ನೋಡಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.